ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ. ಸೊ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಯಾಕೆ ಚಿತ್ರಕಲೆ ಶಿಕ್ಷಕರು ಇಲ್ಲ? ಪ್ರತಿಯೊಂದು ಪ್ರೈವೇಟ್ ಶಾಲೆಯಲ್ಲಿ ಯಾಕೆ ಚಿತ್ರಕಲೆ ಶಿಕ್ಷಕರು ಇದ್ದಾರೆ? ಪ್ರತಿಯೊಂದು ಪ್ರೈವೇಟ್ ಶಾಲೆಯಲ್ಲಿ ಚಿತ್ರಕಲೆ ಶಿಕ್ಷಕರು ಮಾಡ್ತಾರೆ. 1, 2, 3, 4 ಜನ ಅಂತೇಳಿ ಮಾಡ್ತಾರೆ. ನಮ್ಮ ಬಳ್ಳಾರಿಯಲ್ಲಿದ್ದಾರೆ, ನಮ್ಮ ಬಳ್ಳಾರಿ ಸ್ಕೂಲಲ್ಲಿ ಇದ್ದರು, ಮತ್ತು ಬೇರೆ ಪ್ರತಿಯೊಂದು ಶಾಲೆಗಳಿದೆ, ಪ್ರೈವೇಟ್ ಶಾಲೆಯಲ್ಲಿ ಇದ್ದಾರೆ. ಅದೇ ಥರನೇ ಸರ್ಕಾರಿ ಶಾಲೆಯಲ್ಲಿ ಪ್ರತಿಯೊಂದು ಡ್ರಾಯಿಂಗ್ ಟೀಚರ್ ಇರಬೇಕಂತಿದೆ ಮೊದಲಿಂದ. ಎಲ್ಲೋ ಇದ್ದಾರೆ, ಬಟ್ ಏನಂದರೆ ವಯಸ್ಸಾದವರು ಇವಾಗ ರೀಸೆಂಟಾಗಿ ಕೆಲವೊಬ್ಬರನ್ನ ತೊಗೊಂಡಿದ್ದಾರೆ, BFA AM ಅಂತಂತೇಳಿ. ಮತ್ತು ಅದರಲ್ಲಿ ವಿಶೇಷ ಪರಿಣಿತಿ ಡಿಪ್ಲೊಮಾ ಕೋರ್ಸ್ ಅಂತೇಳಿ ಅದನ್ನು ಮಾತ್ರ ಬಿಟ್ಟಿದ್ದಾರೆ. ಸೊ ಅದನ್ನು ಯಾಕೆ ಬಿಟ್ಟಿದ್ದಾರೆ, ಏನಾಗಿದೆ ಅಂತ ನಾನು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ ಏನಾಗಿದೆ ಅಂತಂತೇಳಿ. ಇಲ್ಲಿ ನೋಡ್ರಿ, ಫಸ್ಟು AMGD ಕೋರ್ಸ್ ಅಂತೇಳಿ ಇತ್ತು. ಅದಾದಮೇಲೆ ಅದನ್ನು ಬೇಡ, ಅದು ಯಾಕೋ ಸರಿಗಿಲ್ಲ, ಹಂಗೆ ಹಿಂಗೆ ಅಂತಂತೇಳಿ ಡಿಪ್ಲೊಮಾ ಕೋರ್ಸ್ ಅಂತೇಳಿ ಮಾಡಿದರು. ಸೊ ಡಿಪ್ಲೊಮಾ ಕೋರ್ಸು ಮಾಡಿದ್ಮೇಲೆ ಬೇಡ, ಅದು ಡಿಪ್ಲೊಮಾ ಕೋರ್ಸು ಸರಿಯಾಗಿಲ್ಲ ಅಂತಂತೇಳಿ SLC ಬೋರ್ಡಿಂದ AMGDನ ಇದು ಬೇಡ ನಾವು ಅಂತಂತೇಳಿ ನಾವು ಮಾಡಲ್ಲ ಅಂತೇಳಿ ಯೂನಿವರ್ಸಿಟಿ ಸಪ್ರೇಟ್ ಬೇಕಂತಂತೇಳಿ ಕೆಲವೊಬ್ಬರು ಇದ್ದಾರೆ. ನಮ್ಮ ಮೇಲೆ ಇರೋಕ್ಕಂಥ AM ಮುಗಿದವರಾಗಲಿ ಇನ್ನೊಬ್ಬರಾಗಲಿ ತಜ್ಞರು ಅಂತಂತ ಹೇಳ್ತಾರೆ. ವಿಶೇಷ ಪರಿಣಿತಿ ಕೆಲವೊಂದು ಯೂನಿವರ್ಸಿಟಿಯಿಂದ ಮಾಡಿದರು, ಯೂನಿವರ್ಸಿಟಿ ಅಂತೇಳಿ ಮಾಡಿ ಅಲ್ಲಿ ಗೋರ್ಮೆಂಟ್ ಸರ್ಕಾರ ಏನು ಮಾಡಿತಂದರೆ, ಒಂದು ಕರೆಕ್ಟಾಗಿ ಮಕ್ಕಳಿಗೆ ಆಗಲಿ ಇನ್ನೊಂದಾಗಲಿ ಯಾವುದು ಡ್ರಾಯಿಂಗ್ ಯಾವ ಥರ ಹೇಳ್ಕೊಡ್ಬೇಕು ಮಕ್ಕಳಿಗೆ ಏನು ಅಂತಂತೇಳಿ ಒಂದು ಒಳ್ಳೆಯ ಕೋರ್ಸ್ನ ಇದು ಮಾಡಿರಿ ಏನಂತಂತೇಳಿ ಒಂದು ಸಂಶೋಧನೆ ಕೇಂದ್ರ ಅಂತೇಳಿ ಹಂಪಿ ಯೂನಿವರ್ಸಿಟಿನ ಮಾಡಿದ್ರು. ಅಲ್ಲಿ ಒಂದು ಕಮಿಟಿನ ಮಾಡಿದ್ರು. ಈ ಕಲಾ ಕೋರ್ಸ್ ಏನು ಮಾಡಿದಾರಲ್ಲ, SC ಪಾಟೀಲು ಮತ್ತಿನ್ನು ಮುಂತಾದವರು ಕೆಲವೊಬ್ರು ಇದ್ದಾರೆ, ಹೆಸರುಗಳು ನನಗೆ ಸರಿಯಾಗಿ ಗೊತ್ತಿಲ್ಲ. ನಾವು ಇದ್ದಬೇಕಾದ್ರೆ ಮತ್ತು ಆ ಪುಣ್ಯಾತ್ಮನೇ ಇದ್ದಿದ್ದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಏನಾಗಿದೆ ಅಂತಂದರೆ, ಡಿಪ್ಲೊಮೊ ಬೇಡ, BFA BVA ತೆಗೆದರು. ಸೊ AM ಕೋರ್ಸ್ನಲ್ಲಿ ಏನಿದೆ, ಡಿಪ್ಲೊಮೊ ಕೋರ್ಸ್ನಲ್ಲಿ ವಿಶೇಷ ಪರಿಣಿತಿ ಡಿಪ್ಲೊಮೊ ಕೋರ್ಸ್ನಲ್ಲಿ ಏನಿದೆ, BFAನಲ್ಲಿ ಕೋರ್ಸ್ನಲ್ಲಿ ಏನಿದೆ, BVAದಲ್ಲಿ ಏನಿದೆ ಅಂತ ಹೇಳ್ಬಿಡ್ತೀನಿ ನಾನು. ಇಷ್ಟು 4 ಕೋರ್ಸ್ಗಳನ್ನ ತೆಗೆದಾರೆ. ಆಮೇಲೆ ಮತ್ತೆ MUA MFA ಅಂತಂತೇಳಿ ಮತ್ತೆ ಬಂದಿದ್ದಾವೆ. ಅರ್ಥ ಆಯ್ತಾ? ಇವೆಲ್ಲ ಯಾಕೆ ಏನೇನು ಕೋರ್ಸ್ಗಳು ಹೆಂಗಿದೆ ಅಂತ ಹೇಳ್ಬಿಡ್ತೀನಿ ನಿಮಗೆ ಕ್ಲಿಯರಾಗಿ. ಯಾಕಂದ್ರೆ ನಾನು ನೋಡಿದ್ದು AMನಲ್ಲಿ ಇದೆ ಯಾವ ಥರ ಅಪ್ಲೈಡ್ ಆರ್ಟ್, ಈ BFAದಲ್ಲಿ ಮಾಡಿದ್ದಾರೆ ನೋಡಿರಿ, BFAದಲ್ಲಿ ಅದರಲ್ಲಿರೋಂಥವನ್ನೇ ಇವನ್ನ ಸಪ್ರೇಟಾಗಿ ಡಿಫ್ರೆಂಟಾಗಿ ಮಾಡಿದ್ದಾರೆ ಅನ್ನೋ ಮಾತು. ಅಪ್ಲೈಡ್ ಆರ್ಟ್, ಫೋಟೋಗ್ರಫಿ, ಆ್ಯನಿಮೇಷನ್, ಸ್ಕಲ್ಪ್ಚರ್ ಅಂತಂತೇಳಿ ಅದರಲ್ಲೇ ಬರುತ್ತೆ. AMನಲ್ಲಿ ಬರುತ್ತೆ, ವಿಶೇಷ ಪರಿಣಿತಿಯಲ್ಲಿ ಕೂಡ ಸೇಮ್ ಬರುತ್ತೆ. AMದಲ್ಲಿ ಮಾಡೋ ಸಿಲೆಬಸ್ಗಳೇ ವಿಶೇಷ ಪರಿಣಿತಿಯಲ್ಲಿ ಬರುತ್ತೆ. ಸೊ ಆ ವಿಶೇಷ ಪರಿಣಿತಿಯಲ್ಲಿ AMನಲ್ಲಿ ಏನು ಬರ್ತಾವೆ ಅಂದರೆ ಇವೆ. ಪ್ರತಿಯೊಬ್ಬರು ಇವಾಗ AMದವರಾಗಲಿ ಡಿಪ್ಲೊಮೋದವರಾಗಲಿ ಫಿಲಮ್ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಫಿಲಮ್ ಇಂಡಸ್ಟ್ರಿ ಅಂದ್ಕೊಳ್ರಿ, ಹೊರಗಡೆ ಒಂದು ಆ್ಯಡ್ ಅಪ್ಲೈಡ್ ಆರ್ಟ್ ಅಂತೇನು BFAದಲ್ಲಿ ಮಾಡಿದಾರಲ್ಲ, ಆ ಅಪ್ಲೈಡ್ ಆರ್ಟ್ ಕೂಡ ಆ್ಯಡ್, ಬೈಕ್ದು ಆ್ಯಡ್ಗಳಾಗಲಿ, ಒಂದು ಪೇಸ್ಟ್ಗಳ ಆ್ಯಡ್ ಆಗಲಿ, ಇನ್ನೊಂದು ಆಗಲಿ ಆ್ಯಡ್ಸನ್ನ ರೆಡಿ ಮಾಡಿದವರು AMದಲ್ಲಿ ಡಿಪ್ಲೊಮಾ ಕಲ್ತವ್ರೆ ಮಾಡ್ತಿದ್ದಾರೆ. ಸ್ಕಲ್ಪ್ಚರ್ ಅಂತಾರೆ, ಮಣ್ಣಿನ ಕಲೆ ಯಾವ ಥರ ಮಾಡಬೇಕು, ಯಾವ ಥರ ಸಿಮೆಂಟ್ ವರ್ಕ್ ಮಾಡಬೇಕು, ಯಾವ ಥರ ಫೈಬರ್ ಹಾಕಬೇಕು, ಯಾವ ಥರ ಅಂತ ಅದರಲ್ಲಿ ವಿಶೇಷ ಪರಿಣಿತಿಯಲ್ಲಿ AMನಲ್ಲಿ ಕೂಡ ಇದೆ. ಅದೇ ಥರ ಕಲ್ತಂಥವ್ರು ಕೂಡ ಇವಾಗ ಹೊರಗಡೆ ವರ್ಕ್ ಮಾಡ್ತಾಯಿದ್ದಾರೆ. ಅಯ್ಯನ್ ಗೌಡ್ರು ಅಂತೇಳಿ ಇನ್ನು ತುಂಬ ಇದ್ದಾರೆ. ಅವರಲ್ಲಿ ಇವಾಗ ಸಿಮೆಂಟ್ ಇದು ಸ್ಕಲ್ಪ್ಚರ್ ವರ್ಕ್ ಮಾಡ್ಕೊತಾನೆ ಇದ್ದಾರೆ. ಅವರು ವಿಶೇಷ ಪರಿಣಿತಿ ಮಾಡಿದ್ದಾರೆ, ಮತ್ತು BFA ಏನಲ್ಲ. ಅರ್ಥ ಆಯ್ತಾ? ಈಗ ನೋಡ್ರಿ, ಮತ್ತು ಫೋಟೋಗ್ರಫಿ ಅಂತೀರಾ, ಫೋಟೋಗ್ರಫಿ ಕೂಡ ಐಡಿಯಾ ಇದೆ ನಮ್ಮದರಲ್ಲಿ, ಯಾವ ಥರ ಫೋಟೋಗ್ರಫಿ ಮಾಡಬೇಕು ಹೆಂಗೆ ಥರ ಅಂತೆಲ್ಲ ಅಂತೇಳಿ. ಮತ್ತು ಇನ್ನೊಂದು ನಮ್ಮ ವಿಶೇಷ ಪರಿಣಿತಲ್ಲಿ ಇದರಲ್ಲಿ AMದಲ್ಲಿ ಬಂದು ಮುದ್ರಣ ಕಲೆ ಯಾವ ಥರ ಅಂದರೆ ಪ್ರಿಂಟಿಂಗ್, ವೆಡ್ಡಿಂಗ್ ಕಾರ್ಡ್ಸ್ ಯಾವ ಥರ ಪ್ರಿಂಟ್ ಮಾಡಬೇಕು, ಒಂದು ಯಾವುದಾನ ಒಂದು ಟಿ ಶರ್ಟ್ ಮೇಲೆ ಆಗಲಿ ಯಾವ ಥರ ಒಂದು ಮುದ್ರಣೆ ಮಾಡಬೇಕು, ಅದನ್ನು ಮುದ್ರಣೆ ಮಾಡಬೇಕಂದ್ರೆ ಯಾವ ಥರ ಕೆತ್ತನೆ ಮಾಡ್ಕೋಬೇಕು ಅನ್ನೋದನ್ನು ಪ್ರತಿಯೊಂದನ್ನು ಸಬ್ಜೆಕ್ಟಲ್ಲಿದೆ. ಅದನ್ನೇ ಇವ್ರು ಏನು ಮಾಡ್ಯಾರ ಅಂದರೆ ಡಿವೈಡ್ ಮಾಡಿದ್ದಾರೆ. BFA BVA ಯಾಕೆ ಮಾಡಿದ್ದಾರೆ ಅಂದರೆ, ತಮ್ಮ ಒಂದು UGC ಸ್ಕೇಲ್ಗಳು ಇನ್ನೊಂದು ಬರಲಿದ್ದಕ್ಕೆ ತಮ್ಮ ಇನ್ನೊಂದು DN ಆಗಬೇಕು, ಇನ್ನೊಂದು ಆಗಬೇಕಂತೇಳಿ ಕೋರ್ಸ್ಗಳನ್ನ ತೆಗೆದ್ರನ್ನ ಮಾತಿವರು BVA BFA ಅಂತಂತೇಳಿ. ಅರ್ಥ ಆಯ್ತಾ? ಅದರಲ್ಲಿ ಕರೆಕ್ಟಾಗಿತ್ತು. AM ಡಿಪ್ಲೊಮಾ ವಿಶೇಷ ಪರಿಣಿತಿ ಕೋರ್ಸ್ ಮೊದಲಿಂದ ಇತ್ತು, ಎಲ್ಲ ಕಡೆಯಿಂದನೂ ಇತ್ತು. ಈ BVA BFA ಅಂತೇಳಿ ಇವರು ಯೂನಿವರ್ಸಿಟಿಯಿಂದ ತೆಗೆದ್ರು, ಸ್ಟಾರ್ಟ್ ಆಯಿತು ಕೋರ್ಸು. ಅರ್ಥ ಆಯ್ತಾ? ಅದರಲ್ಲಿ ಏನು ಮಾಡಿದ್ರು, ಯಾವ ಥರ ಮಕ್ಕಳಿಗೆ ಯಾವ ಥರ ಹೇಳ್ಕೊಡ್ಬೇಕು ಅಂತ ಅನ್ನೋದನ್ನು ಒಂದನ್ನು ಅದರಲ್ಲಿ ಸೇರಿಸಿಲ್ಲ ಸಿಲೆಬಸ್ನಲ್ಲಿ. ಬರೀ ಏನು ಮಾಡಿದ್ರು ಅವರು,
ನೀವು ಕಮರ್ಷಿಯಲ್ ಆಗಕ್ಕೆ ಹೋಗ್ಲಿಕ್ಕೆ ಅಂದರೆ ಫಿಲಿಮ್ ಇಂಡಸ್ಟ್ರಿಗೋ ಇನ್ನೊಂದು ಆ್ಯಡ್ ಏಜೆನ್ಸಿಗೋ ಇನ್ನೊಂದು ಇದಕ್ಕೋ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಕಮರ್ಷಿಯಲ್ಗೆ ಅಂತ ಇದು ಮಾಡಿದ್ರು. ಈ AM ಡಿಪ್ಲೊಮಾ ಇದರಲ್ಲಿ ಇತ್ತು, ಅಂದರೆ ಯಾವ ಥರ ಮಕ್ಕಳಿಗೆ ಟೀಚ್ ಮಾಡಬೇಕು, ಯಾವ ಥರ ಇಲ್ಲ ಏನಂತಂತೇಳಿ ಆ ಥರ ಇದ್ದದನ್ನು ಹಿಂಗೆ ಡಿವೈಡ್ ಮಾಡಿ ನಮಗೆ ಜಗಳ ಇಟ್ಟು, ಅಂದರೆ BVA BFAದವ್ರಿಗೆ ಜಗಳ ಇಟ್ಟು, ನಮಗೆಲ್ಲರಿಗೂ ಜಗಳ ಇಟ್ಟು, ಪ್ರತಿಯೊಂದು ಶಾಲೆಯಲ್ಲಿ ಚಿತ್ರಕಲೆ ಶಿಕ್ಷಕರನ್ನ ಇಲ್ಲಾರ್ದಂಗೆ ಮಾಡಿ ನೋಡ್ರಿ, BVA BFA ಆಯ್ತಂತೇಳಿ ಅವ್ರಿಗೂ ಜಾಬ್ಗೆ ಹೋಗ್ಯಾರ ಅಂತೇಳಿ AMದವರು ಮತ್ತು ವಿಶೇಷ ಪರಿಣಿತವ್ರು ಏನಿದಾರಲ್ಲ ಅವ್ರು ಕೋರ್ಟಿಗೆ ಕೇಸ್ ಹಾಕ್ತಾರೆ. ಕೋರ್ಟ್ ಕೇಸ್ ಹಾಕಿದ್ದಾರೆ ಆಲ್ರೆಡಿ, ಬರ್ತಾರೆ ಇವಾಗ ಯಾವುದು ಏನು ಕೋರ್ಟ್ ಅಂತ ಕೋರ್ಟ್ ತೀರ್ಮಾನ ಕೊಟ್ಟೇ ಹೋಗ್ತದೆ. ಈ ಕೋರ್ಟ್ಗಳು ಈ ಜಗಳಗಳಿಗೋಸ್ಕರ ಏನಾಗಿದೆ ಅಂತಂದರೆ ನಾವೇ ಕಚ್ಚಾಡಂಗ ಮಾಡಿಕೊಂಡು ನಮ್ಮ ಇದರಲ್ಲೇ ಜಗಳ ಇಟ್ಟು, ಡ್ರಾಯಿಂಗ್ ಕೋರ್ಸ್ ಏನು ಮಾಡಿದ್ರಲ್ಲ ನಮ್ಮಲ್ಲೇ ಜಗಳ ಇಟ್ಟು, ಪಾಪ ಸರ್ಕಾರಕ್ಕೆ ಕೂಡ ಗೊತ್ತಿಲ್ಲ ಯಾರನ್ನ ತೊಗೋಬೇಕು, ಯಾರನ್ನ ಇದು ಕೋರ್ಸು ಏನಂತಂತೇಳಿ ಅವರಿಗೆ ಗೊತ್ತಿಲ್ಲ. ಸರ್ಕಾರಕ್ಕೆ ಗೊತ್ತಿದ್ರೆ ತಾನೇ ಪ್ರತಿಯೊಂದು ಚಿತ್ರಕಲಾ ಶಿಕ್ಷಕರನ್ನ ಡ್ರಾಯಿಂಗ್ ಟೀಚರ್ನ ಸರ್ಕಾರಕ್ಕೆ ತುಂಬ್ಕೊಳಕ. ಸರ್ಕಾರಕ್ಕೆ ಇವರು ಸರಿಯಾಗಿ ಇವರು ಒಂದು ಒಳ್ಳೆ ಯಾರು ಒರಿಜಿನಲ್ಲು, ಯಾರು ಕರೆಕ್ಟಾಗಿ ಟೀಚರು, ಏನು ಯಾವುದಕ್ಕೆ ಯಾವ ಕೋರ್ಸು, ಯಾವುದಕ್ಕೆ ಯಾರು ಬರ್ತಾರೆ ಅನ್ನೋದನ್ನೇ ಒಂದು ಸರಿಯಾದ ಮಾಹಿತಿನೇ ಕೊಟ್ಟಿರಲ್ಲ ಅವರು. ಅರ್ಥ ಆಯ್ತು? ಸರ್ಕಾರಕ್ಕೆ ಸರ್ಕಾರ ನೇಮಕಾತಿ ಮಾಡೈತಿ ಇವ್ರನ್ನ. ಯೂನಿವರ್ಸಿಟಿ ಎಲ್ಲ ಓಪನ್ ಮಾಡಿರೋದು ಸರ್ಕಾರ ಇದು ಮಾಡಿ ಕೊಟ್ಟಿರೋದು. ಇವರು ಸರ್ಕಾರಕ್ಕೆ ಸರಿಯಾದ ಮಾಹಿತಿ ಕೊಡಲಾರ್ದಂಗೆ ತಮ್ಮ ಸ್ವಾರ್ಥಗಳಿಗೆ ತಮ್ಮ ಒಂದು ಉನ್ನತಕ್ಕೆ ಹೋಗ್ಬೇಕು, ನಾವೇ ಅಭಿವೃದ್ಧಿ ಆಗ್ಬೇಕಂತೇಳಿ ತಮ್ಮ ಕೆಳಗಂತ ಸ್ಟೂಡೆಂಟ್ನ ಕಲ್ತಿರೋಂಥ ಸ್ಟೂಡೆಂಟ್ಗಳನ್ನ ಭವಿಷ್ಯ ಹಾಳು ಮಾಡ್ಯಾರ ಇವರು. ಅರ್ಥ ಆಯ್ತಾ? ನಾವು ಯಾವ ಸರ್ಕಾರನ ಭಯ ಅವಶ್ಯಕತೆ ಇಲ್ಲ, ಸರ್ಕಾರಕ್ಕೆ ಮನವಿ ಕೊಡೋ ಅಂಥ ಅವಶ್ಯಕತೆಯೂ ಇಲ್ಲ. ಅರ್ಥ ಆಯ್ತಾ? ಸರ್ಕಾರ ಏನು ಮಾಡ್ಬೇಕಂತೇಳಿ ಇವ್ರನ್ನ ಕುಂದಿಸಲ್ಲ. ಇವರು ಸರ್ಕಾರಕ್ಕೆ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ. ತಿಳ್ಕೊಳ್ರಿ ಎಲ್ಲ ಚಿತ್ರ ಕಲಾವಿದರು ಏನು BVA BFA ಕೋರ್ಸ್ ಏನು ಡಿಪ್ಲೊಮೊ ಎಲ್ಲ AMGD ಏನು ಕೋರ್ಸ್ ಮಾಡಿದ್ರಲ್ಲ, ನಮ್ಮನ್ನ ದಾರಿ ತಪ್ಪಿಸಿರೋದು ಹಂಪಿ ಯೂನಿವರ್ಸಿಟಿಯಲ್ಲಿ ಅವಾಗಿಂದ ಏನು ಸಂಶೋಧನೆ ತಜ್ಞರು ಅಂತಂತೇಳಿ ಸರ್ಕಾರ ಆಯೋಗ ಮಾಡಿ ಯೂನಿವರ್ಸಿಟಿ ಓಪನ್ ಮಾಡಿತ್ತಲ್ಲ, ಅರ್ಥಾತ್ ಸಂಶೋಧನೆ ಕೇಂದ್ರ ಅಂತೇಳಿ, ಅವರು ನಮ್ಮನ್ನ ದಾರಿ ತಪ್ಪಿಸಿ ತಪ್ಪಿಸಿ ಅರ್ಥ ಆಯ್ತಾ, ಇವನ್ನೆಲ್ಲ ಡಿಫ್ರೆಂಟ್ ಕೋರ್ಸ್ಗಳನ್ನೆಲ್ಲ ಮಾಡಿ ನಮ್ಮದ್ರಲ್ಲೇ ಜಗಳ ಇಟ್ಟು ಸರ್ಕಾರಕ್ಕೆ ಯಾರನ್ನ ತೊಗೋಬೇಕು ಯಾರನ್ನ ಇಲ್ಲಾರ್ದಂತೇಳಿ ಇದು ಮಾಡಿ ಹಂಗಾಗಿ ಸರ್ಕಾರನೇ ಬೇಡ ಇವ್ರನ್ನ ಚಿತ್ರಕಲಾ ಶಿಕ್ಷಕರನ್ನ ಬೇಡ ಅಂತೇಳಿ ಕೈ ಬಿಟ್ಟಿರೋ ವಿಚಾರಕ್ಕೂ ಕೂಡ ಇದೇ ಯೂನಿವರ್ಸಿಟಿ ಮಾಡಿರಕ್ಕಂಥ ತಜ್ಞರೇ ಮಾಡಿರೋದು ಬೆಲ್ಲ. ಯಾಕಂದ್ರೆ ನೀವು ವಿಚಾರಣೆ ಮಾಡಿರಿ ಇದಕ್ಕೆ. ನಂದೇ ಅಂತಂತಲ್ಲ, ಏಮ್ನಲ್ಲಿ ಏನಿತ್ತು ವಿಶೇಷ ಪರಿಣಿತಲ್ಲಿತ್ತು ಚೆನ್ನಾಗಿತ್ತಲ್ಲ, ಅದನ್ನ ಯಾಕೆ BVA BF ಅಂತ ಯಾಕೆ ತೆಗೋ ಅವಶ್ಯಕತೆ ಏನಿತ್ತು, ಏನು ನೆಸೆಸಿಟಿ ಇತ್ತು? ಇಷ್ಟೆಲ್ಲ ತೆಗೆದ್ರಲ್ಲ, ಯಾರಿಗೆ ಉದ್ಧಾರ, ಯಾರಾಗಿರೋದು ಉದ್ಧಾರ? ನಾವು ಉದ್ಧಾರ ಆಗಿವೆ? ಯಾರಾದರೂ ಸ್ಟೂಡೆಂಟ್ಸ್ ಯಾರು ಉದ್ಧಾರ ಆಗಿದಾರ? ನಮ್ಮಲ್ಲೇ ಜಗಳ ಮಾಡಿಟ್ಟೋಗ್ಯಾರ. ಉದ್ಧಾರ ಆದವ್ರು ನಮ್ದೇನು ಮಾಡ್ಯಾರ? ಅವ್ರು ಉದ್ಧಾರ ಆಗಿ ಬೇಸ್ ಚೆನ್ನಾಗಿದ್ದಾರೆ, ಕಾಲೇಜ್ಗಳು ಕಟ್ಕೊಂಡು ಇನ್ನೊಂದು ಚೆನ್ನಾಗಿದ್ದಾರೆ. ಅವರು ನಮ್ಮ ಭವಿಷ್ಯ ಹಾಳು ಮಾಡಿ ಅವ್ರು ಚೆನ್ನಾಗಿದ್ದಾರೆ. ಇವತ್ತು ಸಫರ್ ಆಗ್ತಾ ಇರೋದು, ಜಗಳ ಆಗ್ತಾ ಇರೋದು ನಾವು. BVAದಲ್ಲಿ ನೋಡ್ರಿ, BVA BFದಲ್ಲಿ ಇಟ್ಟಿದ್ದಾರೆ ನೋಡ್ರಿ. BA BF ಅಂದರೆ SLC ಆದವರು ಇಲ್ಲ, ಈಗ ರೀಸೆಂಟಾಗಿ ಬಂದಿರೋದೇನು, ಮತ್ತು PUC ಸೆಕೆಂಡ್ ಇಯರ್ ಆದಮೇಲೆ BVA ಕೋರ್ಸ್ ಆದವ್ರನ್ನ ತೊಗೊತಾರೆ ಜಾಬಿಗೆ. ಅಂದರೆ BVA SLC BFA 10th ಮುಗಿಸ್ಕೊಂಡು ಹೋದವರೆಲ್ಲ ಅವ್ರೇನು ಪಾಪ ಹಳ್ಳನಕ್ಕೆ ಹೋಗ್ಲಾ? AMGD ಅವರೆಲ್ಲ ಪಾಪ ತೆಗೆದುಬಿಟ್ರಿ. AMGD ಹಳ್ಳನಕ್ಕೆ ಹೋಗಲಿ, ವಿಶೇಷ ಪರಿಣಿತಂತೆ ಕೋರ್ಸ್ ಮಾಡಿದ ಅವರು. ನಾವು ಮನೇಲಿ ಕುಂದ್ಬಿಟ್ರೆ ಎಲ್ಲ ಖಾಲಿ ಕುಂದ್ಕೊಂಡಿದ್ದೀವಿ. ಇವಾಗ ನಾವು ಅವ್ರ ಮೇಲೆ ಕೇಸ್ ಹಾಕೋದು, ನಾವು ಇವ್ರ ಮೇಲೆ ಕೇಸ್ ಹಾಕೋದು. ಅಂದರೆ ಕೇಸ್ಗಳಕ್ಕಿಂತ ನಾವು ಇದ್ಬಿಡೋಣ, ಬೆಳೆ ಕೂದಲ ಬಂದುಬಿಟ್ಟವ. ಹಂಗೆ ಎಲ್ಲರಿಗೂ ವಯಸ್ಸು ಕೂಡ ಹೋಗ್ತಾ ಇದೆ. ಹಂಗೆ ಪ್ರತಿಯೊಬ್ಬರು ಕೂಡ ಮಿತಿ ಮೀರಿ ಅವರು ಪಾಪ ಸುಮ್ಮನೆ ಕುಂದ್ಕೊಂಡಾರ. ಸೊ ಎಲ್ಲರೂ ತಿಳ್ಕೊಳ್ರಿ ಇದರಲ್ಲಿ ಪ್ರತಿಯೊಬ್ಬರು ಏನಂದರೆ, ನಮಗೆ ಮೋಸ ದಾರಿ ತಪ್ಪಿಸಿರೋದು ಹಂಪಿ ಯೂನಿವರ್ಸಿಟಿಗೆ ಬಂದು ಕುಂತ್ಕೊಳ್ರಿ, ಅಲ್ಲಿ ನ್ಯಾಯ ಸಿಗ್ತದೆ. ಜೈ ಹಿಂದ್.